ಕಾಯಯ್ಯರಿಯೇ ಕಮಲಾಕಾಂತ ಕಾಯೇ ಸುರವಿನುತ ಕಾಯಯ್ಯರಿಯೇ ಕಮಲಾಕಾಂತ ಕಾಯೇ ಸುರವಿನುತ ದೇವಾದಿ ದೇವೇಶ ದೇವಾದಿ ದೇವೇಶ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಕೃಷ್ಣ ಪಾಲಕ ಸಿರಿ ಸಂಬೋಧಕ ಜೀವನ ನಂದಮಯ ಕೃಷ್ಣ ಪಾಲಕ ಸಿರಿ ಸಂಬೋಧಕ ಜೀವನ ನಂದಮಯ ಕಾಯೇ ಹರಿಯೇ ಕಮಲಾಕಾಂತ ಕಾಯೇ ಸುರವಿನುತ ಕಾಯೇ ಹರಿಯೇ ಕಮಲಾಕಾಂತ ಕಾಯೇ ಸುರವಿನುತ ಕಾಯೇ ಸುರವಿನುತ ಕಾಯೇ ಸುರವಿನುತ. ಏ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ದೇಶಿಸಿ ಕಾಪಾಡು ಪರಮಾತ್ಮ. ಕೇಶವ ನಾಮ ವಸುದೆಗೆ ಪ್ರೇಮ ಆಶವು ದೊರೆಯಲು ಕೇಶವುಧಾಮ ಪರಮಾತ್ಮ. ಕೇಶವ ನಾಮ ವಸುದೆಗೆ ಪ್ರೇಮ ಆಶವು ದೊರೆಯಲು ಕೇಶವುಧಾಮ. ಅಸುರಾಂತ ಕನೆ ಕಂಸ ಮರ್ದನನೆ ಅಸುರಾಂತ ಕನೆ ಕಂಸ ಮರ್ದನನೆ ವಸುದೇವ ಜನಿಸಿದ ಉರುಳಿ ಮೋಹನನೆ. ವಸುದೇವ ಜನಿಸಿದ ಉರುಳಿ ಮೋಹನನೆ. ಕೇಶವ ನಾಮ ವಸುದೆಗೆ ಪ್ರೇಮ ಆಶವು ದೊರೆಯಲು ಕೇಶವುಧಾಮ. ಕೃಷ್ಣ ಕೃಷ್ಣ ಏನಿ ಮಾಧವನ ಭವನದ ಶೃಂಗಾರ ವೈಭವ, ಸುರ ಸಂಪತ್ತನ್ನೇ ನಾಚಿಸುವಂತಹ ಸೊಬಗಿನಿಂದ ಕೂಡಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿ. ಹಬ್ಬ
ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿರಕ್ಕೆ ಸಾಟಿ ಕಾಣೆನ್ನ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿರಕ್ಕೆ ಸಾಟಿ ಕಾಣೆನ್ನ ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಗೋಡೆಗಳು, ವಜ್ರಗಳ ಕಂಬಗಳು, ನೀಲವರ್ಣ ಪಚ್ಚೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲವರ್ಣ ಪಚ್ಚೆಗಳು, ಸೌಮೇಧಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗ, ಸೌಮೇಧಿಕ ಪುಷ್ಯರಾಗ ವೈಡೂರ್ಯದ ಈ ಸೊಬಗ, ರತ್ನದ ಕಳಶಗಳು ತಳ ತಳನೆ ಒಳೆಯುವವು, ರಕ್ತದ ಕಳಶಗಳು ತಳ ತಳನೆ ಒಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿರಕ್ಕೆ ಸಾಟಿ ಕಾಣನ ಬಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡಲ್, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಬಲ. ಓ ಜಗದೊಳಿರಕ್ಕೆ ಸಾಟಿ ಕಾಣನ ಬಲ ಬಲ ಬಲ. ಕಸ್ತೂರಿ ಕನ್ನಡಿಗರ ಕೈಚಾಕದಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕ ಹಾಗೂ ತಿಲೋತ್ತಮೇನ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಶಯನಗೃಹವು ಎನ್ನ ಶರೀರವನ್ನು ಹೊಕ್ಕು ಇಡೀ ಮನಸ್ಸಿನ ಚಿಂತೆಯನ್ನು ಹರಿಸುತ್ತಿರುವುದಲ್ಲ. ಹೋ ಶಿಲಾಬಾಲಕಿ, ಹೋ ಶಿಲಾಬಾಲಕಿ, ಶಿಲಾಬಾಲಕಿರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ, ಅದು ಈ ಮಾಧವನ ಅರಮನೆಯಲ್ಲಿ ಬಳ್ಳಿಯಂತೆ ಬೆಳಕುವ ಇವಳ ನಡುವು, ಮಧುಚಂದ್ರನ್ನೇ ಮೋಹಿಸುವಂತಹ ಮಂದಹಾಸ, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇದನ್ನೊಂದು ಸಾರಿ ಬಿಗಿದ ಪಲೆ स्वागत स्वागत कुरु नंदना, स्वागत स्वागत कुरु नंदना,
ಸ್ವಗತವೈ ದುರ್ಯೋಧನ ಸ್ವಾಗತವೈ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸಾ ನಿರಿ ಸನೆ ಪಗರಿ ಸರಿ ಗಪ್ಪ ಸನೆ ಪಗರಿ ಸರಿ ಗಪ್ಪನೆ ಸಾ ಸ ನಿರಿ ಸನೆ ಪಗರಿ ಸರಿ ಗಪ್ಪ ಸನೆ ಪಗರಿ ಸರಿ ಗಪ್ಪನೆ ವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಆ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಕದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಉದಯಾಕಾರ ಕರದೊಳು ಕದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಉದಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈ ದುರ್ಯೋಧನ ಸ್ವಾಗತ ವೈ ದುರ್ಯೋಧನ ಸ್ವಾಗತ 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 ಕುರುನಂದನ 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 ನನಗೆ ಎತ್ತರದ ಭ್ರಾಂತಿ. ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ. ನಿನ್ನ ಮಾಯೆ ಹೊರತಾಗಿ ಬೇರೇನೂ ಇಲ್ಲ. ಹೋ ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ನೀನು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತಿಕೋ. ಏನು? ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಕೃಷ್ಣನ ನಿದ್ರೆಯೂ ಮುಗಿದಿಲ್ಲವೇ? ವಿರಾಟ ನಗರದ ಉತ್ತರ ವಿವಾಹ ಸಂಭ್ರಮದಲ್ಲಿ
ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿರುವುದಲ್ಲ. ಇರಲಿ, ಈತರೆಚ್ಚರಗೊಳ್ಳುವ ತನಕ ನಾನು ಈ ಮಂದಿರದಲ್ಲಿ ಕಾದು ಕುಳಿತು ನಿನ್ನೊಡನೆ ಒಂದು ಮಾತಿನ ಸಾರ್ಥಕಿ. ಅದೇನು ಹೇಳು ಕುರು ರಾಜ. ಕುರು ಪಾಂಡವರ ಭೀಕರದ್ದವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಯಾದವ ಕ್ಷಣಿ ಸೈನ್ಯವೇ ನಮ್ಮ ಪಕ್ಷವನ್ನು ಕೈ ಸೇರಿದಂತೆ ಸರಿ. ಸಂದೇಹವೇಕೆ? ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳಲಿ, ನೀನು ಈ ಪೀಠದಲ್ಲಿ ಕುಳಿತಿಕೋ. ಸಾರ್ಥಕಿ, ಕೃಷ್ಣನೊಂದು ನಾನೊಂದು ಸಾರಿ ಎಚ್ಚರಿಸಲಿ. ಆಗಬಹುದು. ಮಾಧವ, ಮುಕುಂದ, ಮುರಹರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ನೀರನಾಗಿರುವನಲ್ಲ. ಇರಲಿ, ಈತನು ಎಚ್ಚರಗೊಳ್ಳ ತನಕ ನಾನು ಈ ಮಂದಿರದಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ರಾಜಾದಿರಾಜ ಮಾರ್ತಾಂಡ ತೇಜ, ಭೂಮಂಡಲದ ಕಂಡಿ ಕೀರ್ತಿ ಪ್ರಚಂಡ, ಹಸ್ತಿನಾವತಿಯ ಕುರುಚಕ್ರೇಶ್ವರ ನಾನು ಈ ಗೋಪಾಲನ ಪರಸ್ಥಳದಲ್ಲಿ ಅದು ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ. ಕೃಷ್ಣ ಮಾಧವ ಮುರಾರೇ ದರ್ಶನವಾಣಿ ತೋರಯ ದೇವಾ, ದರ್ಶನವಾಣಿ ತೋರಯ, ದರ್ಶನವಾಣಿ ತೋರಯ ದೇವಾ, ದರ್ಶನವಾಣಿ ತೋರಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು, ಪರಮದಯಾಕರ ಕೊಡು ಎನಗ ಭಯವ. ಪರಮದಯಾಕರ ಕೊಡು ಎನಗ ಭಯವ, ಜೀವವು ನೀನೆಂದು ನಂಬಿದೆನಯ್ಯ. ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕೃಪೆ ತೋರಿದ ಕರುಣಾಳು ಕೃಪೆ ತೋರಿದ ದರ್ಶನವಾಣಿ ದೇವಾ, ದರ್ಶನವಾಣಿ
ಹರಿ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಡಂಬನೆಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ? ಏನಾಯಿತು ಸಾತ್ವಿಕಿ? ಇದನ್ನು ನನಗೀಗ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ದ್ರೌಪದಿ ಸಂಗಡ ಮತ್ತೊಂದು ಸಾರಿ ಚಿರದನರ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಎಷ್ಟೊಂದು ಅಸಮಾಧಾನವಿದೆ. ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದೆ. ಆದರೆ ನನ್ನ ಸುದಯ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನ ಧನಂಜಯ. ದುರ್ಯೋಧನ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸೇ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದ್ರಲ್ಲದೆ ಹಲವು ಮಂದಿರ ರಾಜರ ಸಹಾಯವೂ ದೊರಕುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಅರ್ಜುನ, ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷ ಕೇಳು. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನೀನು ಮರೆತರು, ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಗಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗು, ಜಾಗೃತನಾಗು. ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಹೇ ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ
ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ. ಯುಗ ಯುಗದ ಪರಿಹಂತ್ಯವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಹೇ ಜನಾರ್ದನ, ಯುಗ ಯುಗದ ಪರಿಹಂತ್ಯವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಸನಾತನ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಹೊರತರೆ ಬಂದು ಕಾಯ್ದೆ ನಿಲಂದು ಇಂದು ಮೌನವೇ ಜನಾರ್ದನ. ಜನಾರ್ದನ, ಹೊರತರೆ ಬಂದು ಕಾಯ್ದೆ ನಿಲಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ. ಯಾರು? ಧನಂಜಯ, ಸೌಖ್ಯವೇ? ಸಮಾಚಾರವೇನು? ಚೇಚಿ, ಚರಣದಡಿಯಲ್ಲೇಕೆ ಕುಳಿತು ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಸ್ಥಾನ, ಅದುವೇ ನಮಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಅವ ಗೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವ ಬಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಕುಳಿದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ದ್ವಾರಕೆಗೆ ಬರಲು ಕಾರಣ?
ಕೃಷ್ಣ ಆರ್ಭಟಿಸಿ ಬಾರ್ಗರುವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರೆಂದವು ಸಂಘಟಿಸುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಭಾವ, ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಇದು ಎಂತಹ ದುಡುಕಿನ ನಿರ್ಧಾರ ಭಾವ. ಬೇಡ ಭಾವ, ಬೇಡ. ನನ್ನ ಮಾತನ್ನು ಸ್ವಲ್ಪ ಸಾವಧಾನದಿಂದ ಕೇಳು ಭಾವ. ಚಲ ಚಲವೆಂದು ಚಲ ಬಿಡದ ಚಲದಂಗ ಮಲ್ಲ ಭಾವ. ಕೃಷ್ಣ ಹಗೆತನವ ಬಿಡಲೆಂದು ಹಠ ಹಿಡಿದ ಅರ್ಜುನ ಅರ್ಜುನ ಸಮರವು ಏತಕ್ಕೆ ಕೌರವ ಸಾಧಿಸಬೇಕೆ ಪಾಂಡವ. ಸಮರವು ಏತಕ್ಕೆ ಕೌರವ ಸಾಧಿಸಬೇಕೆ ಪಾಂಡವ. ರೋಷವು ದ್ವೇಷವು ಬಗೆಗೆ ನಿಮಗೇಕೆ? ರೋಷವು ದ್ವೇಷವು ನಿಮಗೇಕೆ? ನಿಮಗೇಕೆ? ಭರತ ಕಂಡದೊಳು ದರ್ಪದಾನವರು ರಾಜವಾಳಿದರು ನಾಶವಾಗಿದರು. ಭರತ ಕಂಡದೊಳು ದರ್ಪದಾನವರು ರಾಜವಾಳಿದರು ನಾಶವಾಗಿದರು. ಸರ್ಪ ಲಾಂಛನದಿ ದರ್ಪದಿ ಮೆರವ ಕೌರವನೇ ಪಾರ್ಥ ಫಲ್ಗುಣ ವಿಜಯ ಮಧ್ಯಮ ಪಾಂಡವನೇ. ಸರ್ಪ ಲಾಂಛನದಿ ದರ್ಪದಿ ಮೆರವ ಕೌರವನೇ. ಬಾವಾ ಕೃಷ್ಣ ಪಾರ್ಥ ಫಲ್ಗುಣ ವಿಜಯ ಮಧ್ಯಮ ಪಾಂಡವನೇ. ತ್ವರಿತವು ದುರಿನವು ನಿಮಗೇಕೆ? ನಿಮಗೇಕೆ? ತ್ವರಿತವು ದುರಿನವು ನಿಮಗೇಕೆ? ನಿಮಗೇಕೆ? ಭೀಷ್ಮ ದ್ರೋಣ ಶಲ್ಯರು ಮಹಾರಥಿಕ ಮಲ್ಲರು ಅವರಿಗೆ ಸಾಟಿ ಯಾರು ಇಲ್ಲರು. ಭೀಷ್ಮ ದ್ರೋಣ ಶಲ್ಯರು ಮಹಾರಥಿಕ ಮಲ್ಲರು ಅವರಿಗೆ ಸಾಟಿ ಯಾರು ಇಲ್ಲರು. ಬಾಳಿರಿ ಕೂಡಿ ನೀವೆಲ್ಲರೂ ಬಾಳಿರಿ ಕೂಡಿ ನೀವೆಲ್ಲರೂ. ಭಾವ, ಆದ್ದರಿಂದ ಕೇವಲ ಸ್ಥಿರವಿಲ್ಲದ ನೆಲದಾಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಡಿದು ಮಡಿದು ಸಾಯುವುದು ಬೇಡ. ನನ್ನ ಮಾತನ್ನು ಸಾವಧಾನದಿಂದ ಕೇಳು ಭಾವ. ಕೃಷ್ಣ, ರಾಜನೀತಿ ಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಎನಗುತ್ತದೆ. ಆಹಾ
ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ಇಲ್ಲಿಗೆ ಬಂದ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಕೃಷ್ಣ. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ನೀನು ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದಂತೆ ಕಾಣುತ್ತಿದೆಯಲ್ಲ ಮಿತ್ರ. ನನಗೊಂದು ತಿಳಿಯದು ಪರಮಾತ್ಮ. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ತಥಾಸ್ತು ಮಿತ್ರ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದ್ದೆ, ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತೆಯೇ ಕೃಷ್ಣ. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ವಯಸ್ಸಿನಲ್ಲಿ ಚಿಕ್ಕವನಲ್ಲವೇ ಬಾವಾ? ಇರಬಹುದು. ಆತನಿಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿಲ್ಲವೇ? ಕೃಷ್ಣ, ಹಾಗೆಂದ ದುಡುಕುವುದು ಬೇಡ ಬಾವ. ನೀವು ವೀರವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಮತ್ತೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಮಿತ್ರ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವನು ಪರಮಾತ್ಮ. ಅಸ್ತು ಮಿತ್ರ. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು, ಈತನಂದಾಗುವ ಪ್ರಯೋಜನವಾದರೇನು? ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆಹಾ, ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ಸೇರಲಿ. ಭಲ ಬಾವ ಭಲ. ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಹಾಜು ಮಾಡುವೆನು. ಕೃಷ್ಣ, ಬಾವ, ನಾನಿನ್ನು ಬರಲಿ? ಅಗತ್ಯವಾಗಿ ನಡೆ ಬಾವ. ಫಲ ಫಲ ಕಣ್ಸನ್ನೆಯಿಂದ ಭಕ್ತರಂತೆ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯನೆಂದು ಭಾವಿಸಿದೆಯಾ? ಕೃಷ್ಣ, ಬಾವ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೂಡಿಯ ಹರಿಸಿ ಋತು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ಕಳದೋ ಆಯುಧವಂ ಧರಿಸದಿರೇ. ಕೃಷ್ಣ, ರಣಗೋಳ್ ಆಯುಧವಂ ಧರಿಸದಿರೇ. ಧರಿಸದಿರೇ ಪಾಂಡವರ ಹದೆಂತು ಪಾಲಿಕೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಮುಕುಂದ, ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬರೆದು ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂದೆ ಸಂಧಿಸೋಣ. ಯುದ್ಧರಂಗದಲ್ಲಿ ಯಾರ ಪಕ್ಷವು ಕಾದಾಡಲೆಂದು ಪ್ರತಿಜ್ಞೆ ಮಾಡಿರುವೆ. ಎಚ್ಚರ. ಬಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಬರೆಯುವುದುಂಟೆ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಾವ, ಈ ನಿನ್ನ ಒಳಸಂಚು ಫಲಿಸುತ್ತೆಂದು ಹಿಗ್ಗಬೇಡ. ಆಹಾ, ಮುಂದೆ ಸಂಧಿಸೋಣ ರಣಾಂಗಣದಲ್ಲಿ. ಆಗ ತೋರುವೆಂತೆ ಈ ನಿನ್ನ 7 ಅಕ್ಷಣಿಯ ಬಲಾಬಲ ಚತುರತೆಯನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಕೃಷ್ಣ, ಬಾವ, ಈ ನಿನ್ನ ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ. ಜೋಕೆ
ಅರ್ಜುನ 1 11 ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಇಂದು ಮಹಾ ಶುಭೋದಯದ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ಮುಕುಂದನು ಅಭಯ ಬಿಚ್ಚು ಮನದಿ ನನ್ನ ಅಚ್ಯುತಾನಂದನಂ ಇದೆ. ಬಿಚ್ಚು ಮನದಿ ನನ್ನ ವಿದ್ಯೆ ಅಚ್ಯುತಾನಂದನಂ ಹೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ಸುತಾತನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ಜಯದ ಪದಾಕೆಯನ. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ಜಯದ ಪದಾಕೆಯನ. ಇಂದು ಮಹಾ ಶುಭೋದಯದ ಇಂದು ಮಹಾ ಶುಭೋದಯದ ಪಾಂಡವರನ್ನು ದುರ್ಬಲರೆಂದು ಹೇಳುವ ಪುಂಡರ ನಾಲಿಗೆ ತುಂಡರಿಸೇ. ಪಾಂಡವರನ್ನು ದುರ್ಬಲರೆಂದು ಹೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡುಗಲುಗಳನ್ನು ಹೊಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಬೀಳಿ. ಗಂಡುಗಲುಗಳನ್ನು ಹೊಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಬೀಳಿ. ಪಾಂಡವರ ದಂಡತನವನ್ನು ಹೊರತು ಕಂಡದು ನಾವು ತೋರ್ಸಬೇಕು. ಪಾಂಡವರ ದಂಡತನವನ್ನು ಹೊರತು ಕಂಡದು ನಾವು ತೋರ್ಸಬೇಕು. ಇಂದು ಮಹಾ ಶುಭೋದಯದ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾವು ಧನ್ಯರಾದೆವು. ಅರ್ಜುನ ಅರ್ಜುನ ವಾಸುದೇವ, ಎಂತ ಕಾರ್ಯವನ್ನು ಮಾಡಿಬಿಟ್ಟೆ ಅರ್ಜುನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಹರಿತವಾದ ಖಡ್ಗವನ್ನು ಮುರಿತು ಮುಂದೆ ರಣರಂಗದಲ್ಲಿ ರಣ ದುರಂದುರರಾಗಿ ಮೆರೆಯಲು ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನನ್ನನೇಕೆ ಕೇಳಿಕೊಂಡೆ ಮಿತ್ರ. ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯಾತಿಯ ವೃಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ನೀನೇ ನೋಡುವಿಯಂತೆ. ನೀನೇ ಅಲ್ಲವೇ ನನ್ನ ಭಾಗ್ಯದ ದೇವರು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವನ್ನು ನನ್ನಲ್ಲಿ ಏನು ಕಂಡೆ ಮಿತ್ರ? ವಾಸುದೇವ, ಅರ್ಜುನ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯವೊಂದೆ ನಗುವೆ, ಜಗವನೆ ಗೆಲ್ಲುವೆ
ಅಭಯವ ನೀಡುವೆ ನಾನು ಅಭಯವ ನೀಡುವೆ ನಾನಿನಡಿಂದು ಧರ್ಮಕ್ಕೆ ಜಯವಾಗಲೇ ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ಕಲ್ಲದು ಸೋರು ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ಕಲ್ಲದು ಸೋರು ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಹರಿ ಸಾರಥಿಯಾಗಿ ಸಹಾಯವ ಮಾಡಿದರೆ ದುರಹಂಕಾರ ಮುರಿದು ಹಣದೊಳು ಕೈನ ಶಿರವನ್ನು ತರಿದು ಹಣದೊಳು ಕೈನ ಶಿರವನ್ನು ತರಿದು ಹಡದಿ ಬಂಗಾರಿನ ಶೋಕವ ನೀಡಿದೆ ಹಡದಿ ಬಂಗಾರಿನ ಶೋಕವ ನೀಡಿದೆ ಕೊಡು ಎನಗ ಭಯವ ನೀನು ಹರನು ಹರಿಯೋ ನಾನು ಆದರೂ ನಿನಗೆ ಸಾರಥಿಯಾಗುವೆನು ಹರನು ನೀನು ಶ್ರೀ ಹರಿಯೋ ನಾನು ಆದರೂ ನಿನಗೆ ಸಾರಥಿಯಾಗುವೆನು ಶಾಸನ ದಂಡವ ಹಿಡಿದುದರೆ ವಿಜಯ ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು ಸಾಗರ ಬಲಗಳು ವೇಗದಿ ಚಲಿಸಿ ಗಿರಿಕಾ ಮೂಡಗಳ ಅರ್ಪಟಿಸಿವೆ ಸಾಗರ ಬಲಗಳು ವೇಗದಿ ಚಲಿಸಿ ಗಿರಿಕಾ ಮೂಡಗಳ ಅರ್ಪಟಿಸಿ ತರಗಳ ಗೋಳೆ ಹೊರೆ ದುರುಳರು ಸಹಿಸಿ ನರರ ಅಜ್ಞಾನ ವಿನೋದದಿಂದಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ ಚಿಂತಿಸದಿರು ವಿಜಯ ಲಯ ದಯವೊಂದೆ ನಡಿವೆ ಜಗವನ್ನೇ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಭಯವ ನೀನು ಅರ್ಜುನ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಮೊದಲ ಕರ್ತವ್ಯ. ನಡೆ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಭೀಮ ಧರ್ಮಾದಿ ನಕುಲ ಸಹದೇವರುಗಳಿಗೆ ತಿಳಿಸು. ಪರಮಾತ್ಮ ಅರ್ಜುನ, ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಹರಿಯೇ ಧನ್ಯನಾದನ ಮನ್ಯನಾದನೆಂದು ನಿಮ್ಮ ತವ ಕರುಣೆಯ ಬರಲಿ.
ಶಿರವಾನ ನೀಡುವೆ ಶರಣದಲ್ಲಿ ಶಿರವಾನ ನೀಡುವೆ ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಜಯವ ಪಡೆಬೇಡ ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಜಯವ ಪಡೆಬೇಡ ಪಾದವನ್ನು ನಮಗೊಳಿರು ಭಾರತೀಯ ಬಲದಿ ಧನ್ಯನಾದೆನಾ ಇನ್ನು ಈ ದ್ವಾರಕ್ಕೆ ಯಾತ್ರೆಯು ನನಗೆ ಸಫಲವಾಯಿತು. ಈ ರಣರಂಗದಲ್ಲಿ ನನ್ನನ್ನು ಎದುರಿಸಬಲ್ಲ ವೀರನು ಧೀರನು ಮತ್ಯಾರಿರುವರು? ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕ್ತಿ ಸೈಂಧವಾದಿ ಮಹಾರಥಿಕರು. ಖ್ಯಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕ್ತಿ ಸೈಂಧವಾದಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ನಿಮ್ಮನೆನ್ನು ವಧಿಸಲೆಂದು ಎನ್ನಾನುಜನು, ಪಾರ್ಥನಷ್ಟರ ಗಡಿಯಲೆಂದು ಮಿತ್ರ ಕರ್ಣನು. ಭೀಮನನ್ನು ವಧಿಸಲೆಂದು ಎನ್ನಾನುಜನು, ಪಾರ್ಥನಷ್ಟರ ಗಡಿಯಲೆಂದು ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ.